ನಾನು ಕುಮಾರಿ ಹರ್ಷಿತಾ ಜಿ ಮೈಸೂರಲ್ಲೇ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಾನು ಗಾಯಕಿ, ನಿರೂಪಕಿ ಹಾಗೂ ಕಂಠದಾನ ಕಲಾವಿದೆ. ಮತ್ತು ಈಗಷ್ಟೇ ಇಂಜಿನಿಯರಿಂಗ್ ನಂದು ಕಂಪ್ಲೀಟ್ ಆಗಿರೋದು. ಇವತ್ತು ಜನನಿ ಸೇವಾ ಟ್ರಸ್ಟ್ ವತಿಯಿಂದ ನನಗೆ ಮತ್ತು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಸನ್ಮಾನ ಹಮ್ಮಿಕೊಂಡಿದ್ರು. ಇದನ್ನು ಅವರು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ವರ್ಷ ನನಗೂ ಕೂಡ ಅವರು ಕರೆದು ಸನ್ಮಾನ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸನ್ಮಾನಿತರು ಎಲ್ಲ ಸಾಧಕರು ಬಂದಿದ್ದರು. ಅವ್ರ ಜೊತೆಗೆ ಅಂಥ ಒಂದು ದೊಡ್ಡ ವ್ಯಕ್ತಿಗಳ ಜೊತೆಗೆ ನನಗೂ ಒಂದು ಸನ್ಮಾನ ಆಗಿದ್ದು ಬಹಳ ಖುಷಿ ಆಯಿತು. ಹಾಗೆ ಈ ಮಹಿಳಾ ದಿನಾಚರಣೆ ಅನ್ನೋದು ಬರೀ ಒಂದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಪ್ರತಿದಿನ ಕೂಡ ಮಹಿಳೆ ಬಂದು 24/7 ವರ್ಕ್ ಮಾಡ್ತಿರೋದ್ರಿಂದ ಅದು ಪ್ರತಿದಿನ ಕೂಡ ನಾವು ಸೆಲೆಬ್ರೇಟ್ ಮಾಡಬೇಕು. ಹಾಗೆ ಮಹಿಳೆ ಅಷ್ಟು ಮುಂದೆ ಬರಿಬೇಕಂದ್ರೆ ಅವ್ರ ಹಿಂದೆ ಒಂದು ಪುರುಷ ಅನ್ನೋದು ಒಂದು ಶಕ್ತಿ ಅಂತ ಇರುತ್ತೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಇವತ್ತು ಈ ಒಂದು ದಿನದಿಂದ. ಮತ್ತೆ ಮಹಿಳೆ ಅನ್ನೋರು ಇದೀಗ ಬರೀ ಅಡುಗೆ ಮನೆಗೆ ಅಥವಾ ಆ ಥರ ಅಂತ ಏನಿಲ್ಲ. ಇವಾಗ ಅವರು ದೇಶ ಕಾಯೋ ಕೂಡ ಗನ್ನಿಟ್ಕೊಂಡು ದೇಶ ಕಾಯೋ ಕೂಡ ಸಿದ್ಧವಾಗಿದ್ದಾರೆ. ಅಂಥ ಒಂದು ಮಹಿಳೆಯರು ನಮ್ಮ ದೇಶದ ಶಕ್ತಿ. ಹಾಗೆ ಇನ್ನ ಒಂದು ಡೆವಲಪ್ಮೆಂಟ್ಗೆ ಅವರು ಕೂಡ ಕಾರಣ ಅಂತ ಹೇಳ್ತೀನಿ.